ಕನ್ನಡ ರಾಜ್ಯೋತ್ಸವದ ಮಾಸದಲ್ಲಿ ಕನ್ನಡ ನಾಡು, ನುಡಿ, ಸಾಹಿತ್ಯ, ಕಲೆ, ವಿಜ್ಞಾನ, ಆಧ್ಯಾತ್ಮಿಕ ಕ್ಷೇತ್ರದ ಹಿರಿಯ ಸಾಧಕ ಕನ್ನಡಿಗರನ್ನು ಪರಿಚಯಿಸುವ ಕಾರ್ಯಕ್ರಮವೇ ಕನ್ನಡದ ಕಣ್ಮಣಿಗಳು. ಪ್ರಸ್ತುತಪಡಿಸಲಿದ್ದಾರೆ ಮೈಸೂರಿನ ಶ್ರೀಯುತ ಗಣೇಶ್ ದೀಕ್ಷಿತ್ರವರು. ಆತ್ಮೀಯ ಕೇಳುಗರೆ, ನಿಮಗೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಇಂದಿನ ಕರ್ನಾಟಕದ ಕಣ್ಮಣಿ, ಕನ್ನಡದ ಅನರ್ಘ್ಯ ರತ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇವರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿಯಲ್ಲಿ ಆಗಸ್ಟ್ 15, 1798ರಲ್ಲಿ ಜನಿಸಿದರು. ಇವರ ತಂದೆ ಭರಮಪ್ಪ ಹಾಗೂ ತಾಯಿ ಕೆಂಚವ್ವ. ಇವರು ಬಾಲ್ಯದಿಂದಲೂ ಸಂಗೊಳ್ಳಿಯ ಗರಡಿ ಮನೆಯಲ್ಲಿ ಕತ್ತಿ ವರಸೆ, ಗುರಿ ಹೊಡೆತ, ಕವಣೆ ಎಸೆತ, ದೊಣ್ಣೆ ವರಸೆಗಳನ್ನು ಕಲಿತಿದ್ದರು. ಅಲ್ಲದೆ ವೇಗವಾಗಿ ಓಡುವುದರಲ್ಲೂ ಎತ್ತಿದ ಕೈ ಇವರದು. ಕಿತ್ತೂರು ಸಂಪತ್ತಿನಿಂದ ಕೂಡಿದ ಸಿರಿವಂತ ಸಂಸ್ಥಾನ. ಇಲ್ಲಿನ ಜನರು ನೆಮ್ಮದಿಯ ಬದುಕನ್ನು ಕಂಡವರು. ಆದರೆ ಬ್ರಿಟಿಷರ ಕೆಂಗಣ್ಣು ಈ ಸಂಸ್ಥಾನದ ಮೇಲೆ ಬಿತ್ತು. ಇದೇ ಸಂದರ್ಭದಲ್ಲಿ ದೊರೆ ಮಲ್ಲಸರ್ಜನ ಸಾವಿನ ನಂತರ ಕಿತ್ತೂರನ್ನು ರಾಣಿ ಚೆನ್ನಮ್ಮ ಪ್ರಗತಿಯ ಕಡೆಗೆ ತೆಗೆದುಕೊಂಡು ಹೋಗುತ್ತಿದ್ದಳು. ರಾಯಣ್ಣ ತನ್ನ ಬಹುಮುಖ ಪ್ರತಿಭೆಯಿಂದ ರಾಣಿ ಚೆನ್ನಮ್ಮಳ ಮನೆಗೆದ್ದು ಕಾವಲು ಪಡೆಯ ನೇತೃತ್ವ ವಹಿಸಿದನು. ಬ್ರಿಟಿಷರ ಭೂಮಿ ಕಬಳಿಕೆ, ಕಿತ್ತೂರು ಸಂಸ್ಥಾನವನ್ನು ಕಬಳಿಸುವ ಪ್ರಯತ್ನಕ್ಕೆ ಅಡ್ಡಲಾಗಿ ನಿಂತನು. ಆದರೂ ಬ್ರಿಟಿಷರು ತಮ್ಮ ಆಕ್ರಮಣವನ್ನು ಮುಂದುವರಿಸುತ್ತಾ ಬಂದರು. ಕಿತ್ತೂರು ರಾಣಿ ಚೆನ್ನಮ್ಮ ಸುದೀರ್ಘ ಹೋರಾಟ ಮಾಡುತ್ತಾಳೆ. ಆದರೆ ನಮ್ಮ ದೇಶದ ದುರ್ದೈವ, ನಮ್ಮವರೇ ಕೆಲವು ಮಂದಿ ಬ್ರಿಟಿಷರ ಅಲ್ಪ ಆಸೆಗೆ ಬಲಿಯಾಗಿ ಚೆನ್ನಮ್ಮಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ಸೆರೆಮನೆ ಸೇರಿದ ಚೆನ್ನಮ್ಮ ಅಲ್ಲಿಯೇ ಕೊನೆ ಉಸಿರೆಳೆಯುತ್ತಾಳೆ ಕೂಡ. ಈ ಸಂದರ್ಭದಲ್ಲಿ ಧೃತಿಗೆಡದ ರಾಯಣ್ಣ ತನ್ನ 500 ಸಹಚರರೊಂದಿಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮುಂದುವರಿಸುತ್ತಾನೆ. ಇವನ ಹೋರಾಟ ಸಮಯದಲ್ಲಿ ಬ್ರಿಟಿಷರು ನಿದ್ದೆ ಮಾಡದಂತೆ ಕನಸಿನಲ್ಲಿಯೂ ಕನವರಿಸಿಕೊಳ್ಳುವಂತೆ ಮಾಡುತ್ತಾನೆ. ಇವನನ್ನು ಕೂಡ ಬ್ರಿಟಿಷರು ತಮ್ಮ ಚಾಳಿಯಾದ ಮೋಸದಿಂದಲೇ ಬಂಧಿಸುತ್ತಾರೆ. ಅಂತಿಮವಾಗಿ 1831 ಜನವರಿ 26ರಂದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ರಾಯಣ್ಣನನ್ನು ಆಲದ ಮರಕ್ಕೆ ಕಟ್ಟಿ ನೇಣಿಗೆ ಏರಿಸುತ್ತಾರೆ. ಅವನನ್ನು ಗಲ್ಲುಗಂಬಕ್ಕೆ ಏರಿಸುವ ಮುನ್ನ ನಿನ್ನ ಕೊನೆಯ ಆಸೆಯಾದರೂ ಏನು ಎಂದು ಬ್ರಿಟಿಷರು ಕೇಳುತ್ತಾರೆ. ಅದಕ್ಕೆ ಸಂಗೊಳ್ಳಿ ರಾಯಣ್ಣ ಹೇಳುತ್ತಾನೆ, ನಾನು ಭಾರತದಲ್ಲಿಯೇ ಮತ್ತೆ ಹುಟ್ಟಿ ಬರಬೇಕು. ಪರದೇಶಿ ಬ್ರಿಟಿಷರ ವಿರುದ್ಧ ಹೋರಾಡಿ ಅವರನ್ನು ಭಾರತದಿಂದ ಒದ್ದು ಓಡಿಸಬೇಕು ಎಂದು ಸಿಂಹಗರ್ಜನೆ ಮಾಡುತ್ತಾನೆ. ಅಂತಹ ಛಲದಂಕಮಲ್ಲ, ವೀರಾದಿ ವೀರ, ಕ್ರಾಂತಿವೀರ, ಶೂರಾಗ್ರಣಿ, ಬ್ರಿಟಿಷರ ಸಿಂಹಸ್ವಪ್ನ, ಸ್ವಾತಂತ್ರ್ಯ ಸೇನಾನಿ, ಯುವ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಭಾರತಾಂಬೆಯ ಮಡಿಲಲ್ಲಿ ತನ್ನನ್ನು ಸಮರ್ಪಣೆ ಮಾಡಿಕೊಳ್ಳುತ್ತಾನೆ. ಇಂತಹ ಹಲವು ಮಹಾಪುರುಷರು ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನು ತಾವೇ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಇವರುಗಳ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕಾಗಿದೆ. ಈ ಮಹಾಮಹಿಮನ ಬದುಕು ಕೇವಲ 32 ವರ್ಷ ಮಾತ್ರ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತಹ ನೂರಾರು ಸಾವಿರಾರು ಮಂದಿ ಬ್ರಿಟಿಷರ ವಿರುದ್ಧ ಸಿಡಿದೆದ್ದು ತಮ್ಮ ಪ್ರಾಣಾರ್ಪಣೆ ಮಾಡಿಕೊಂಡಿದ್ದಾರೆ. ಇವರುಗಳನ್ನು ಸ್ಮರಿಸುತ್ತಾ ಇವರ ಸಾಹಸ ಹೋರಾಟವನ್ನು ಸ್ಮರಿಸುವ ಸಮಯ ಇದು. ಕೇಳುಗರೆ, ಇನ್ನೊಂದು ವಿಶೇಷ ಎಂದರೆ ಸಂಗೊಳ್ಳಿ ರಾಯಣ್ಣನ ಜನನ ಆದದ್ದು ಆಗಸ್ಟ್ 15ನೇ ತಾರೀಕು. ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ದೊರಕುವ 227 ವರ್ಷಗಳ ಮುಂಚೆ.
ಅದೇ ರೀತಿಯಲ್ಲಿ ರಾಯಣ್ಣನ ಅಂತಿಮ ದಿನ ಜನವರಿ 26, ಅಂದರೆ ನಾವು ಇಂದು ಆಚರಿಸುವ ಗಣರಾಜ್ಯ ದಿವಸ, ಅಂದರೆ 194 ವರ್ಷಗಳ ಮುಂಚೆ. ಇದು ವಿಸ್ಮಯವೇ ಸರಿ. ರಾಯಣ್ಣನ ಜನನ ಸ್ವಾತಂತ್ರ್ಯದ ದಿನಾಚರಣೆ, ಆದರೆ ಅವನ ಮರಣ ಗಣರಾಜ್ಯ ದಿವಸ. ಇದು ಈ ಹೋರಾಟಗಾರನ ಸ್ಮರಣೆಯನ್ನು ನಾವು ಸ್ವಾತಂತ್ರ್ಯ ದಿನ ಹಾಗೂ ಗಣರಾಜ್ಯ ದಿನವನ್ನು ಸ್ಮರಿಸುವಂತೆ ಮಾಡಿದೆ. ಇಂತಹ ಮಹಾಪುರುಷನಿಗೆ ನಮಸ್ತೆ, ನಮನಗಳು, ವಂದನೆಗಳು. ಭಾರತ್ ಮಾತಾ ಕಿ ಜೈ.